ಎಲ್ಲರಿಗೂ ನಮಸ್ಕಾರ. ನಾನು ಡಯಟಿಷಿಯನ್ ಹರಿಣಿ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನ ಮುಂದುವರೆದ ಭಾಗವಾಗಿ ಇವತ್ತಿನ ವಿಡಿಯೋ ನಿಮಗಾಗಿ. ಇದರ ಮೊದಲನೇ ಭಾಗ ನೀವು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಉಪವಾಸ ಅನ್ನೋದು ನಿನ್ನೆ ಮೊನ್ನೆಯ ಪದ್ಧತಿಯಲ್ಲ. ನಮ್ಮ ಪೂರ್ವಜರು ತಲತಲಾಂತರಗಳಿಂದ ಇದನ್ನ ಅನುಸರಿಸಿಕೊಂಡು ಬಂದಿದ್ದಾರೆ. ಫಾರ್ ಎಕ್ಸಾಂಪಲ್, ಶಿವರಾತ್ರಿ ಉಪವಾಸ, ಚತುರ್ದಶಿ ಉಪವಾಸ, ಏಕಾದಶಿ ಉಪವಾಸವನ್ನ ನಾವು ಭಯ ಭಕ್ತಿಯಿಂದ ಫಾಲೋ ಮಾಡ್ತೀವಿ. ದೇವರ ಮೇಲೆ ಭಕ್ತಿನೋ ಹಿರಿಯರ ಮೇಲಿನ ಭಯನೋ ಹೇಗೋ ಧಾರ್ಮಿಕ ಉಪವಾಸಗಳ ಪಾಲನೆ ಆಗೋಗುತ್ತೆ. ಆದ್ರೆ ನಮಗೋಸ್ಕರ, ನಮ್ಮ ದೇಹದ ಕಾಳಜಿಗೋಸ್ಕರ ನಾವು ಪಾಲನೆ ಮಾಡ್ತಿದೀವಿ ಅನ್ನೋದೇ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನ ಒಂದು ಬ್ಯೂಟಿ. ಹಾಗಿದ್ರೆ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಬನ್ನಿ, ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನ 4 ವಿಧ ಯಾವುದು, ಹೇಗ್ ಫಾಲೋ ಮಾಡೋದು, ಯಾರ್ ಫಾಲೋ ಮಾಡ್ಬೇಕು, ಏನೇನ್ ತಿನ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನ ಮೊದಲನೇ ವಿಧ 16-8 ಮೆಥಡ್. ಇದನ್ನ ಟೈಮ್ ರೆಸ್ಟ್ರಿಕ್ಟೆಡ್ ಈಟಿಂಗ್ ಅಂತ ಕೂಡ ಹೇಳ್ತೀವಿ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನ 4 ವಿಧದಲ್ಲಿ 16-8 ಮೆಥಡ್ ಅನ್ನು ಬಿಗಿನರ್ ಫ್ರೆಂಡ್ಲಿ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಹೆಲ್ದಿ ಅಂಡ್ ಫಿಟ್ ಆಗಿರ್ಬೇಕು ಅನ್ಕೊಂಡಿರೋರು, ಈ ತಾನೇ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರೋರು ಈ ಒಂದು ಮೆಥಡ್ ನ ತುಂಬಾ ಈಸಿಯಾಗಿ ಹಾಗೂ ಕಂಫರ್ಟಬಲ್ ಆಗಿ ಫಾಲೋ ಮಾಡ್ಬೋದು. ಹಾಗಾಗಿ ಇದನ್ನ ಬಿಗಿನರ್ ಫ್ರೆಂಡ್ಲಿ ಅಂತ ಹೇಳ್ತಾರೆ. 16:8 ಮೆಥಡ್ ಅಂದ್ರೆ ದಿನದ 24 ಗಂಟೆಗಳಲ್ಲಿ 16 ಗಂಟೆ ನೀವು ಉಪವಾಸ ಮಾಡ್ತೀರಾ. ಇನ್ನುಳಿದ 8 ಗಂಟೆಯಲ್ಲಿ ನೀವು ಏನ್ ತಿನ್ನಬಾರ್ದು, ಏನು ತಿನ್ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. 16 ಗಂಟೆಗಳ ಉಪವಾಸ ಅಂದ್ರೆ ಸಂಪೂರ್ಣವಾಗಿ ಉಪವಾಸವಾಗಿರ್ಬೇಕಾ? ಹಾಗೇನಿಲ್ಲ. 0 ಕ್ಯಾಲರಿ ಬೆವರೇಜಸ್ ಅಂತಂದ್ರೆ ಈ ಪಾನೀಯಗಳನ್ನ ನಾವು ಕುಡಿಯೋದ್ರಿಂದ ಯಾವುದೇ ರೀತಿ ಕ್ಯಾಲೋರಿ ಇಂಟೇಕ್ ಆಗೋದಿಲ್ಲ. ಉದಾಹರಣೆಗೆ ಬ್ಲಾಕ್ ಟೀ, ಬ್ಲಾಕ್ ಕಾಫಿ, ಅಪರೂಪಕ್ಕೆ ಮಜ್ಜಿಗೆ ಕೂಡ ನೀವು ತಗೋಬಹುದು. 16 ಗಂಟೆ ಉಪವಾಸ, 8 ಗಂಟೆ ತಿನ್ಬೇಕು ಅಂತ ಏನೋ ಹೇಳ್ದೆ. ಹಾಗಂತ ಯಾವಾಗಪ್ಪ ಉಪವಾಸ ಇರೋದು, ಯಾವಾಗಪ್ಪ ತಿನ್ನೋದು ಅನ್ನೋ ಕನ್ಫ್ಯೂಷನ್ ಕಾಮನ್ ಆಗಿ ಪ್ರಾಕ್ಟೀಸ್ ಮಾಡುವಂತಹ ಒಂದು 3 ಸ್ಕೆಡ್ಯೂಲ್ ಅನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ಮೊದಲನೇ ಸ್ಕೆಡ್ಯೂಲ್ ಬಂದು, ಹಿಂದಿನ ದಿನ ರಾತ್ರಿ 8 ಗಂಟೆಗೆ ನೀವು ಊಟ ಮುಗಿಸಿರ್ಬೇಕು. ನಿದ್ದೆ ಮಾಡ್ತೀರಾ, ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ಬೇಕು. ಅಯ್ಯೋ, ಇಷ್ಟು ದಿನ ಇಡ್ಲಿ, ದೋಸೆ, ಸಾಂಬಾರ್, ಚಟ್ನಿ ಅಂತ ತಿಂತಾ ಇದ್ದೋರು ಸಡನ್ ಆಗಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ಬೇಕು ಅನ್ಕೊಂಡ್ರಾ? ಅಂದ್ರೆ ನೀವು ಡಿಸೈಡ್ ಮಾಡಿದೀರಾ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ಬೇಕು ಅಂತ. ಈ 16 ಗಂಟೆ ಕಂಪ್ಲೀಟ್ ಮಾಡ್ಲೇಬೇಕು. ಈ 16 ಗಂಟೆಯ ಉಪವಾಸದಲ್ಲಿ ನಿಮ್ಗೆ ಸ್ವಲ್ಪ ಸುಸ್ತು ಅನ್ಸಿದ್ರೆ 0 ಕ್ಯಾಲರಿ ಬೆವರೇಜಸ್ ಅಂತ ನಾನು ಏನ್ ಹೇಳ್ದೆ, ಗ್ರೀನ್ ಟೀ, ಬ್ಲಾಕ್ ಕಾಫಿ ಮತ್ತು ಮಜ್ಜಿಗೆ, ಹೀಗೆ ಈ ಪಾನೀಯಗಳನ್ನ ತಗೋಬಹುದು. ನೆನ್ಪಿರ್ಲಿ, ನೋ ಶುಗರ್. ಎರಡನೇ ಸ್ಕೆಡ್ಯೂಲ್ ಬಂದು ಅರ್ಲಿ ಈಟಿಂಗ್ ವಿಂಡೋ ಅಂತ ಹೇಳ್ತೀವಿ. ಅಂದ್ರೆ 10 ಗಂಟೆಗೆ ನಿಮ್ಮ ಬ್ರೇಕ್ಫಾಸ್ಟ್ ನ ಮುಗಿಸಿರ್ತೀರಾ ಮತ್ತು ಮಧ್ಯಾಹ್ನದ ಊಟ ಕೂಡ ಮಾಡ್ತೀರಾ. 6 ಗಂಟೆಗೆ ನಿಮ್ಮ ರಾತ್ರಿ ಊಟ ಮುಗ್ದಿರುತ್ತೆ ಮತ್ತು ರಾತ್ರಿ ನಿದ್ದೆ ಮುಗಿಸಿ ನೆಕ್ಸ್ಟ್ ನೀವು ಊಟ ಮಾಡೋದೇ ಅಂದ್ರೆ ತಿಂಡಿ ತಿನ್ನೋದೇ ಬೆಳಿಗ್ಗೆ 10 ಗಂಟೆಗೆ. ಮೂರನೇ ಸ್ಕೆಡ್ಯೂಲ್ ಬಂದು ಲೇಟ್ ನೈಟ್ ಈಟಿಂಗ್ ವಿಂಡೋ. ಅಂದ್ರೆ ನಿಮ್ಮ ದಿನದ ಮೊದಲನೇ ಮೀಲ್ಸ್ ಮಧ್ಯಾಹ್ನ 2 ಗಂಟೆಗೆ ತಗೋಬೇಕು. ಸೊ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಿಮ್ಮ ಈಟಿಂಗ್ ವಿಂಡೋ. 10 ಗಂಟೆಯಿಂದ ಮರುದಿನ 2 ಗಂಟೆವರೆಗೂ ನಿಮ್ಮ ಫಾಸ್ಟಿಂಗ್ ವಿಂಡೋ. ಈಗ ಏನೇನ್ ತಿನ್ಬೇಕು, ಏನೇನ್ ತಿನ್ಬಾರ್ದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಒಂದು ಡಯಟ್ ಮಾಡ್ತಾ ಇದ್ದೀವಿ, ನಮ್ ಬಗ್ಗೆ ನಾವು ಕಾಳಜಿ ವಹಿಸ್ಕೊತಾ ಇದ್ದೀವಿ ಅಂತ ಬಂದಾಗ ಆ ಒಂದು ಡಯಟ್ ಅಲ್ಲಿ ಫ್ಯಾಟ್, ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಇರ್ಬೇಕಾಗಿರುವಂತದ್ದು ತುಂಬಾ ಮುಖ್ಯ ಅಂಶಗಳು. ಈಗ ಪ್ರೋಟೀನ್ ಅಂತ ತಗೊಂಡಾಗ ಲೀನ್ ಪ್ರೋಟೀನ್ ಅಂದ್ರೆ ಚಿಕನ್ ಮತ್ತು ಎಗ್ ನ ನೀವು ಅಂದ್ರೆ ಮೊಟ್ಟೆನ ನೀವು ಇನ್ಕ್ಲೂಡ್ ಮಾಡ್ಕೋಬಹುದು. ಹೆಲ್ದಿ ಫ್ಯಾಟ್ಸ್ ಅಂತ ಬಂದಾಗ ಅವಕಾಡೋಸ್ ಅಂದ್ರೆ ಬೆಣ್ಣೆ ಹಣ್ಣು, ಬಟರ್ ಫ್ರೂಟ್ ಅಂತ ಏನ್ ಹೇಳ್ತೀವಿ ಅದನ್ನ ಕೂಡ ಇನ್ಕ್ಲೂಡ್ ಮಾಡ್ಬೋದು. ನಟ್ಸ್, ಬಾದಾಮಿ, ಗೋಡಂಬಿ, ಪಿಸ್ತಾ ಇಂಥದನ್ನು ಕೂಡ ನೀವು ಕನ್ಸ್ಯೂಮ್ ಮಾಡ್ಬೋದು. ಮತ್ತು ಆಲಿವ್ ಆಯಿಲ್, ನೀವ್ ಏನೇ ಕುಕ್ ಮಾಡುವಾಗ ಒಂದು ಸ್ವಲ್ಪ ಕ್ವಾಂಟಿಟಿ ಆಫ್ ಆಲಿವ್ ಆಯಿಲ್ ನ ನೀವು ಅದನ್ನ ಕುಕ್ ಮಾಡಕ್ ಯೂಸ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಇನ್ನ ಕಾಂಪ್ಲೆಕ್ಸ್ ಕಾರ್ಬ್ಸ್ ಅಂತ ಬಂದಾಗ ಕಾರ್ಬೋಹೈಡ್ರೇಟ್ಸ್, ಬ್ರೌನ್ ರೈಸ್, ಸ್ವೀಟ್ ಪೊಟ್ಯಾಟೋಸ್ ನೀವು ಅದರಲ್ಲಿ ಕನ್ಸಂಪ್ಷನ್ಗೆ ನೀವು ತಗೋಬಹುದು. ಫೈಬರ್ ರಿಚ್ ವೆಜ್ಜಸ್ ಅಂತ ಬಂದಾಗ ಸೊಪ್ಪುಗಳು, ಸ್ಪೆಷಲಿ ಪಾಲಕ್ ಸೊಪ್ಪು ಮತ್ತೆ ಬ್ರೊಕೊಲಿ. ವೆಜ್ಜಸ್ ಅಂತ ಅಂದ್ರೆ ಕ್ಯಾರೆಟ್, ಬೀನ್ಸ್, ಈ ರೀತಿ ಒಂದು ವೆಜ್ಜಸ್ ನ ನೀವು ಇನ್ಕ್ಲೂಡ್ ಮಾಡ್ಬೋದು. ಸ್ಪೆಷಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಹೈಡ್ರೇಟೆಡ್ ಆಗಿರ್ಬೇಕು. ನಿಮ್ಮ ಹೈಡ್ರೇಷನ್ ನೀವು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋಕೆ ಯಥೇಚ್ಛವಾಗಿ ನೀರ್ ಕುಡಿಬೇಕು ಮತ್ತು ಹರ್ಬಲ್ ಟೀನ ಕೂಡ ತಗೋಬಹುದು. 16:8 ಡಯಟ್ ಅಲ್ಲಿ ಏನೇನ್ ತಿನ್ಬೇಕು ಅನ್ನೋದನ್ನ ತಿಳ್ಕೊಂಡ್ರಿ. ಅದೇ ರೀತಿ ಏನೇನ್ ತಿನ್ಬಾರ್ದು ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಫುಡ್ಸ್ ಟು ಬಿ ಅವಾಯ್ಡೆಡ್ ಅಂತ ಬಂದ್ರೆ ಶುಗರಿ ಸ್ನಾಕ್ಸ್ ಮತ್ತು ಸೋಡಾ ಅಂದ್ರೆ ಕೇಕ್, ಪೇಸ್ಟ್ರಿ ಮತ್ತು ನಾವು ಎನರ್ಜಿ ಡ್ರಿಂಕ್ಸ್ ಅಂತ ಏನ್ ತಗೋತೀವಿ ಅದು. ರಿಫೈನ್ಡ್ ಕಾರ್ಬ್ಸ್ ಅಂತಂದ್ರೆ ಪಾಸ್ತಾ, ಬ್ರೆಡ್, ಹೀಗೆ
ಮತ್ತೆ ಟೂ ಮಚ್ ಕೆಫೈನ್ ಇರುವಂತಹ ಸೋಡಾಗಳನ್ನ ಕೂಡ ನಾವು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೇಕಾಗತ್ತೆ. 16:8 ಮೆಥಡ್ಗೆ ಒಂದು ಪ್ರೋ ಟಿಪ್ ಕೊಡ್ತೀನಿ. ಏನು ಅಂತಂದ್ರೆ, ನೀವು ಈ ಈಟಿಂಗ್ ವಿಂಡೋನ ಎಂಡ್ ಮಾಡುವಾಗ ತಗೊಳ್ಳೋ ಮೀಲ್ಸ್ ಅಲ್ಲಿ ಹೈ ಪ್ರೋಟೀನ್ ಮತ್ತು ಫೈಬರ್ ರಿಚ್ ಫುಡ್ಸ್ ನ ಜಾಸ್ತಿ ಇನ್ಕ್ಲೂಡ್ ಮಾಡಕ್ಕೆ ಟ್ರೈ ಮಾಡಿ. ಯಾಕೆ ಅಂತಂದ್ರೆ 16 ಅವರ್ಸ್ ನೀವು ಫಾಸ್ಟಿಂಗ್ ಅಲ್ಲಿ ಇರ್ತೀರಾ. ಸೊ ಸರ್ವೈವ್ ಆಗ್ಬೇಕಲ್ವಾ? ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನ ಎರಡನೇ ಟೈಪ್ 5:2 ಡಯಟ್. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನ ಮೊದಲನೇ ವಿಧದಲ್ಲಿ ಗಂಟೆ ಲೆಕ್ಕದಲ್ಲಿ ಫಾಸ್ಟಿಂಗ್ ತಿಳ್ಕೊಂಡ್ರಿ. ಇದು ಬಿಗಿನರ್ಸಿಗಾಯ್ತು. ಈಗ ಪ್ರೋಗಳಿಗೆ ಸ್ವಲ್ಪ ಹೇಳೋಣ. 5:2 ಡಯಟ್ ಅಂತ ಅಂದ್ರೆ ವಾರದಲ್ಲಿ 2 ದಿನ ಕಂಪ್ಲೀಟ್ ಆಗಿ ಉಪವಾಸ ಮಾಡ್ಬೇಕು. 5:2 ಡಯಟ್ ಅಂತ ಅಂದ್ರೆ ಒಂದು ವಾರದಲ್ಲಿ 5 ದಿನ ನೀವು ರೆಗ್ಯುಲರ್ ಆಗಿ ಏನ್ ಮೀಲ್ಸ್ ನ ನೀವು ಕನ್ಸ್ಯೂಮ್ ಮಾಡ್ತಾ ಇರ್ತೀರಾ ಆ ರೀತಿ ನೀವು ತಗೋಬಹುದು. ಇನ್ನು ಉಳಿದ 2 ದಿನ ನೀವು ಕಂಪ್ಲೀಟ್ ಆಗಿ ರೆಸ್ಟ್ರಿಕ್ಟೆಡ್ ಅಂಡ್ ಡಿಸಿಪ್ಲಿನ್ಡ್ ಫುಡ್ ನ ಕನ್ಸ್ಯೂಮ್ ಮಾಡ್ಬೇಕು, ಅಥವಾ ಕಂಪ್ಲೀಟ್ ಆಗಿ ನೀವು ಉಪವಾಸನ ಮಾಡ್ಬೇಕು. 2 ದಿನ ಉಪವಾಸ ಮಾಡ್ಬೇಕು ಅಂತೇನೋ ಗೊತ್ತಾಯ್ತು, ಆದ್ರೆ ಯಾವ ದಿನ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ವಾ? ಒಂದಿನ ನಿಮ್ ಮನೆ ದೇವ್ರ ವಾರ ಅಂತ ಆ ದಿನನೇ ಇಟ್ಕೊಳ್ಳಿ. ಇನ್ನೊಂದ್ ದಿನ ಓ ಹಾಗಿದ್ರೆ ಕಾಮನ್ ಆಗಿ ಯಾವ 2 ದಿನ ಯೂಸ್ ಮಾಡ್ತಾರೆ ಉಪವಾಸಕ್ಕೆ ಅಂತ ನಾನ್ ನಿಮಗ್ ಹೇಳ್ತೀನಿ. ಜನರಲಿ ಕಾನ್ಸಿಕ್ಯೂಟಿವ್ ಡೇಸ್ ನ ಉಪವಾಸಕ್ಕೆ ತಗೋತೀವಿ. ಅಂತಂದ್ರೆ ಮಂಗಳವಾರ ಮತ್ತು ಗುರುವಾರವನ್ನ ಉಪವಾಸಕ್ಕೆ ಚೂಸ್ ಮಾಡ್ಕೋಬಹುದು. ಹೇಗಪ್ಪ ಈ 2 ದಿನ ಸಂಪೂರ್ಣವಾಗಿ ಉಪವಾಸ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರಾ? ಹಾಗೇನಿಲ್ಲ. ಅಲ್ಲಿ ನೀವು ಸ್ವಲ್ಪ ಸ್ವಲ್ಪ ತಿನ್ಬಹುದು. ಅದು ಏನೇನ್ ತಿನ್ಬಹುದು ಅನ್ನೋದನ್ನ ಹೇಳ್ತೀನಿ. ಈಗ ವೆಜಿಟೇಬಲ್ ಸೂಪ್, ಚಿಕನ್ ಸೂಪ್, ಹೀಗೆ ಸೂಪ್ಗಳು ಮತ್ತು ಸಿಟ್ರಸ್ ಫ್ರೂಟ್ಸ್ ಲೈಕ್ ಆರೆಂಜಸ್, ಕಿತ್ಲೆ ಹಣ್ಣು, ಮೂಸಂಬಿ, ಸ್ಟ್ರಾಬೆರಿ ಮತ್ತು ಬ್ಲಾಕ್ ಟೀ, ಹೀಗೆ ಲಿಕ್ವಿಡ್ ಐಟಮ್ಸ್ ಜಾಸ್ತಿ ನೀವು ತಗೊಂಡು ಕಂಫರ್ಟೇಬಲ್ ಆಗಿ 2 ದಿನ ಫಾಸ್ಟಿಂಗ್ ನ ನೀವು ಕಳಿಬಹುದು. ಈ 5:2 ಡಯಟ್ ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಬೇಕು ಅಥವಾ ಫಾಲೋ ಮಾಡ್ಬೇಕು ಅಂತಾದ್ರೆ ಒಂದು ಪ್ರೋ ಟಿಪ್ ಕೊಡ್ತೀನಿ. ಅದೇನು ಅಂದ್ರೆ, ನಿಮ್ಮ ಫಾಸ್ಟಿಂಗ್ ಡೇಸ್ ಏನಿರುತ್ತೆ 2 ದಿನ ಅಂದ್ರೆ ಮಂಗಳವಾರ ಮತ್ತು ಗುರುವಾರ, ಆಗ ಸ್ವಲ್ಪ ಸ್ವಲ್ಪ ಅಮೌಂಟ್ ಸ್ಮಾಲ್ ಮೀಲ್ಸ್ ನ ನೀವು ತಗೋಬಹುದು. ಈ ರೀತಿ ಮಾಡೋದ್ರಿಂದ ನಿಮ್ಮ ಹಸು ಸ್ವಲ್ಪ ಕಂಟ್ರೋಲ್ ಬರುತ್ತೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನ 3ನೇ ವಿಧ ಈಟ್ ಸ್ಟಾಪ್ ಈಟ್. ಇದು ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟನೇ ಅನ್ಸಿದ್ರು ಇದರಿಂದ ಬಾಡಿ ಡಿಟಾಕ್ಸಿಫಿಕೇಶನ್ ಮತ್ತು ವೆಯ್ಟ್ ಲಾಸ್ ತುಂಬಾ ಬೇಗನೆ ಆಗುತ್ತೆ. ಇದನ್ನ ಫಾಲೋ ಮಾಡೋ ವಿಧಾನ ಹೇಗೆ ಅಂದ್ರೆ, ವಾರಕ್ಕೆ ಒಮ್ಮೆ ಅಥವಾ 2 ಬಾರಿ ಕಂಪ್ಲೀಟ್ ಉಪವಾಸ. 5:2 ಮೆಥಡ್ ಅಂದ್ರೆ ಎರಡನೇ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮೆಥಡ್ ನಲ್ಲಿ 2 ದಿನ ಉಪವಾಸ ಮಾಡ್ತಿದ್ವಿ, ಆದ್ರೆ ಅಲ್ಲಿ ಸ್ವಲ್ಪ ಸ್ವಲ್ಪ ಅಮೌಂಟ್ ಆಫ್ ಫುಡ್ ನ ನಾವು ಕನ್ಸ್ಯೂಮ್ ಮಾಡಿರ್ತೀವಿ. ಆದ್ರೆ ಇಲ್ಲಿ 3ನೇ ಡಯಟ್ ವಿಧಾನದಲ್ಲಿ ಯಾವುದೇ ರೀತಿ ಫುಡ್ ನ ನಾವು ಕನ್ಸ್ಯೂಮ್ ಮಾಡಲ್ಲ. ಬರೀ ಲಿಕ್ವಿಡ್ ಅಂದ್ರೆ ನೀರು, ಬ್ಲಾಕ್ ಕಾಫಿ, ಬ್ಲಾಕ್ ಟೀ, ಗ್ರೀನ್ ಟೀ, ಈ ರೀತಿಯ 0 ಕ್ಯಾಲರಿ ಬೆವರೇಜಸ್ ನ ಮಾತ್ರ ತಗೋಬಹುದು. ಹಾಗಾಗಿ ಈ ಉಪವಾಸದ ದಿನದಲ್ಲಿ ಕಂಪ್ಲೀಟ್ ಅಂದ್ರೆ ಸಂಪೂರ್ಣವಾಗಿ ಉಪವಾಸ ಮಾಡೋದ್ರಿಂದ ಉಪವಾಸದ ಹಿಂದಿನ ದಿನ ಮತ್ತು ನಂತರದ ದಿನದಲ್ಲಿ ಏನೇನ ತಿನ್ಬೇಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಉಪವಾಸದ ಹಿಂದಿನ ದಿನದಲ್ಲಿ ನಿಮ್ಮ ಮೀಲ್ಸ್ ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್ ಮೀಲ್ಸ್ ಆಗಿರ್ಬೇಕು. ಅಂದ್ರೆ ಪ್ರೋಟೀನ್, ಫ್ಯಾಟ್, ಕಾರ್ಬೋಹೈಡ್ರೇಟ್ ಬ್ಯಾಲೆನ್ಸ್ಡ್ ಆಗಿ ಇರಬೇಕು. ಇದು ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ನಾನು 16:8 ಮೆಥಡ್ ಅಲ್ಲಿ ಹೇಳಿದ್ದೀನಿ. ಅದನ್ನ ನೀವು ಫಾಲೋ ಮಾಡಿದ್ರೆ ಸಾಕು. ಉಪವಾಸದ ನಂತರದ ದಿನಗಳಲ್ಲಿ ಲಿಕ್ವಿಡ್ ಐಟಮ್ಸ್ ಅಂದ್ರೆ ಸೂಪ್, ವೆಜಿಟೇಬಲ್ ಸೂಪ್ ಅಥವಾ ಚಿಕನ್ ಸೂಪ್, ಸ್ಮೂದೀಸ್, ಹೀಗೆ ಯೋಗರ್ಟ್, ಈ ರೀತಿ ಲಿಕ್ವಿಡ್ ಐಟಮ್ಸ್ ನೀವು ತಗೋಬೇಕು. ಮತ್ತು ಎಲೆಕ್ಟ್ರೋಲೈಟ್ ರಿಚ್ ಫುಡ್ಸ್ ಅಂತ ಏನ್ ಹೇಳ್ತೀವಿ, ಎಳ್ನೀರು, ಬಾಳೆಹಣ್ಣು ಹಾಗೂ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ನ ಇನ್ಕ್ಲೂಡ್ ಮಾಡ್ಕೋಬೇಕು. ಈಟ್ ಸ್ಟಾಪ್ ಈಟ್ ಡಯಟ್ ನ ಸಕ್ಸಸ್ಫುಲ್ ಆಗಿ ಫಾಲೋ ಮಾಡಕ್ಕೆ ಒಂದು ಪ್ರೋಟೀನ್. ಈ ಡಯಟ್ ಮಾಡುವಾಗ 24 ಗಂಟೆಗಳು ಸಂಪೂರ್ಣ ಉಪವಾಸ ಇರೋದ್ರಿಂದ ಬ್ಲೋಟಿಂಗ್ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಫಾಸ್ಟಿಂಗ್ ನ ಬ್ರೇಕ್ ಮಾಡುವಾಗ ಸ್ಮಾಲ್ ಪೋರ್ಷನ್ ಫುಡ್ ತಗೊಂಡು ನಂತರದಲ್ಲಿ ನೀವು ರೆಗ್ಯುಲರ್ ಮೀಲ್ಸ್ ನ ಕಂಟಿನ್ಯೂ ಮಾಡಬೇಕು. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನ 4ನೇ ವಿಧ ಆಲ್ಟರ್ನೇಟ್ ಡೇ ಫಾಸ್ಟಿಂಗ್. ಹೆಸರಲ್ಲೇ ಇರೋ ಹಾಗೆ ಒಂದಿನ ಬಿಟ್ಟು ಒಂದಿನ ಫಾಸ್ಟಿಂಗ್ ಮಾಡೋದೇ ಇದ್ರ ವಿಶೇಷ. ಇದು ಬೇಗ ರಿಸಲ್ಟ್ ಬೇಕು ಅನ್ನೋರ್ಗೆ ಮತ್ತು ಸ್ಟ್ರಿಕ್ಟ್ ಆಗಿ ನಂಗೆ ಫಾಸ್ಟಿಂಗ್ ಫಾಲೋ ಮಾಡಕ್ ಆಗಲ್ಲಪ್ಪ ಅನ್ನೋರ್ಗೆ ಇದು ಹೇಳ್ ಮಾಡ್ಸಿದ ಡಯಟ್. ಇದನ್ನ ಫಾಲೋ ಮಾಡೋ ವಿಧಾನ ಹೇಗೆ ಅಂತಂದ್ರೆ, ಒಂದಿನ ನೀವು ನಾರ್ಮಲ್ ಆಗಿ ತಿನ್ನೋದು, ಇನ್ನೊಂದ್ ದಿನ ಸ್ಟ್ರಿಕ್ಟ್ ಆಗಿ ಏನು ತಿಂದೇ ಇರೋದು ಅಥವಾ 500 ಕ್ಯಾಲೋರೀಸ್ ಸಿಗೋ ಅಷ್ಟು ಫುಡ್ ನ ತಿನ್ಬಹುದು. ಅದಕ್ಕೆ ಹೇಳಿದ್ದು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಕ್ ಆಗಲ್ಲಪ್ಪ ಅನ್ನೋರಿಗೆ ಇದು ಹೇಳ್ ಮಾಡ್ಸಿದ ಡಯಟ್ ಅಂತ. ಫುಡ್ಸ್ ಏನೇನ್ ಕನ್ಸ್ಯೂಮ್ ಮಾಡ್ಬೇಕು ಈ ನಾರ್ಮಲ್ ಡೇಸ್ ಅಲ್ಲಿ ಅಂತ ಅಂದ್ರೆ, ಇವಾಗ ಪ್ರೋಟೀನ್ ರಿಚ್ ಅಂತ ಬಂದಾಗ ಎಗ್ಸ್, ಫಿಶ್,
ಮತ್ತೆ ಚಿಕನ್ ಅನ್ನ ಕನ್ಸ್ಯೂಮ್ ಮಾಡ್ಬೋದು. ಹೆಲ್ದಿ ಫ್ಯಾಟ್ ಅಂತ ತಗೊಂಡಾಗ ನೀವ್ ಏನೇ ಕುಕ್ ಮಾಡ್ಕೊಳ್ಳುವಾಗ ಒಂಚೂರು ಆಲಿವ್ ಆಯಿಲ್ ನ ತಗೊಳ್ಳೋದು, ಮತ್ತೆ ನಟ್ಸ್, ಸೀಡ್ಸ್ ನ ತುಂಬಾನೇ ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಸ್ಲೋ ಡೈಜೆಸ್ಟಿಂಗ್ ಫ್ಯಾಟ್ಸ್ ಅಂತ ಕಾರ್ಬ್ಸ್ ಅಂತ ಬಂದಾಗ ಬ್ರೌನ್ ರೈಸ್ ಮತ್ತು ಓಟ್ಸ್ ನ ನೀವು ಕನ್ಸ್ಯೂಮ್ ಮಾಡ್ಕೋಬಹುದು. ಮತ್ತೆ ಹೈಡ್ರೇಟೆಡ್ ಆಗಿರೋದು ಇಲ್ಲೂ ಕೂಡ ತುಂಬಾನೇ ಇಂಪಾರ್ಟೆಂಟ್. ಆಸ್ ಯೂಶುವಲ್ ಪ್ರೋಟೀನ್ ರಿಚ್ ಮತ್ತು ಫೈಬರ್ ರಿಚ್ ಮೀಲ್ಸ್ ನ ನೀವು ತಗೋಬೇಕಾಗುತ್ತೆ. ಅದು ನಾರ್ಮಲ್ ಡೇಸ್ ಅಲ್ಲಿ. ಫಾಸ್ಟಿಂಗ್ ಟೈಮ್ ಅಲ್ಲಿ ಪ್ರೋಟೀನ್ ರಿಚ್ ಫುಡ್ಸ್ ನ ತಗೊಳ್ಳಿ. ಅದು 500 ಕ್ಯಾಲರೀಸ್ ನ ಎಕ್ಸೆಡ್ ಆಗದೆ ಇರಂಗ್ ನೋಡ್ಕೋಬೇಕು. ಏನಪ್ಪಾ ಇದು ಇಷ್ಟೊಂದು ಇನ್ಫಾರ್ಮೇಶನ್, ಯಾವ್ದನ್ ಫಾಲೋ ಮಾಡೋದು ಯಾವ್ದನ್ ಬಿಡೋದು ಅಂತ ಕನ್ಫ್ಯೂಸ್ ಆಗ್ತಾ ಇದೆಯಾ? ಹಾಗಿದ್ರೆ ಇಲ್ಲಿದೆ ಒಂದ್ ಸಮ್ಮರಿ ಚಾರ್ಟ್. ನೋಡಿದ್ರಲ್ಲ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನ 4 ವಿಧಗಳು. ಹೇಗ್ ಫಾಲೋ ಮಾಡೋದು, ಏನ್ ತಿನ್ನೋದು, ಏನ್ ಬಿಡೋದು, ಅದೆಲ್ಲ ಇವಾಗ ನೀವು ತಿಳ್ಕೊಂಡಿದ್ದೀರಾ. ನೀವ್ ಯಾವ್ದನ್ ಫಾಲೋ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನೀಗ ಹೊರಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಏನ್ ಮಾತಾಡ್ಬೇಕು ಅನ್ನೋದು ನಿಮ್ ಚಾಯ್ಸು. ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ.